ಮೊದಲನೆಯ ಪ್ರಶ್ನೆ, ಚರ್ಮ ಬಿಳಿಯಾಗಲು ಯಾವ ಹಣ್ಣು ತುಂಬ ಉತ್ತಮವಾಗಿದೆ? ಎ ಪಪಾಯ ಹಣ್ಣು, ಬಿ ಆರೆಂಜ್, ಸಿ ಆಪಲ್, ಡಿ ಸಪೋಟ ಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪಪಾಯ ಹಣ್ಣು. ಎರಡನೆಯ ಪ್ರಶ್ನೆ, 85% ನೀರು ಹೊಂದಿರುವಂತಹ ಹಣ್ಣು ಯಾವುದು? ಎ ನಿಂಬೆ ಹಣ್ಣು, ಬಿ ಕಲ್ಲಂಗಡಿ ಹಣ್ಣು, ಸಿ ಆರೆಂಜ್, ಡಿ ಸಪೋಟ ಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆರೆಂಜ್. ಮೂರನೆಯ ಪ್ರಶ್ನೆ, ಜ್ಞಾಪಕ ಶಕ್ತಿ ಹೆಚ್ಚಾಗಲು ಯಾವ ಹಣ್ಣನ್ನು ನಾವು ದಿನ ಸೇವನೆ ಮಾಡಬೇಕು? ಎ ನಿಂಬೆ ಹಣ್ಣು, ಬಿ ಕಲ್ಲಂಗಡಿ ಹಣ್ಣು, ಸಿ ಬಾಳೆ ಹಣ್ಣು, ಡಿ ಬೆಟ್ಟದ ನೆಲ್ಲಿಕಾಯಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಬೆಟ್ಟದ ನೆಲ್ಲಿಕಾಯಿ. ನಾಲ್ಕನೆಯ ಪ್ರಶ್ನೆ, ಕನ್ನಡದ ಆದಿಕವಿ ಯಾರು? ಎ ಪಂಪ, ಬಿ ಪೊನ್ನ, ಸಿ ರನ್ನ, ಡಿ ಕುವೆಂಪು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪಂಪ. ಐದನೆಯ ಪ್ರಶ್ನೆ, ಸಂಸ್ಕೃತದ ಆದಿಕವಿ ಯಾರು? ಎ ವಾಲ್ಮೀಕಿ, ಬಿ ಕಾಳಿದಾಸ, ಸಿ ರನ್ನ, ಡಿ ಕುವೆಂಪು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕವಿರತ್ನ ಕಾಳಿದಾಸ. ಆರನೆಯ ಪ್ರಶ್ನೆ, ವೇದಗಳು ಎಷ್ಟು ವಿಧ? ಎ 4 ವಿಧ, ಬಿ 5 ವಿಧ, ಸಿ 3 ವಿಧ, ಡಿ 2 ವಿಧಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 4 ವಿಧಗಳು. ಇನ್ನು ಏಳನೆಯ ಪ್ರಶ್ನೆ, ಮಾನವನ ದೇಹದಲ್ಲಿ ಅತಿದೊಡ್ಡ ಮೂಳೆ ಯಾವುದು? ಎ ಕಾಲು, ಬಿ ಎಲುಬು, ಸಿ ಕೈಗಳು, ಡಿ ಸೊಂಟದ ಮೂಳೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಎಲುಬು. ಎಂಟನೆಯ ಪ್ರಶ್ನೆ, ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚು ದ್ರಾಕ್ಷಿ ಬೆಳೆಯನ್ನ ಬೆಳೆಯುತ್ತಾರೆ? ಎ ಕೋಲಾರ, ಬಿ ಚಿಕ್ಕಬಳ್ಳಾಪುರ, ಸಿ ಶಿವಮೊಗ್ಗ, ಡಿ ವಿಜಯಪುರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ವಿಜಯಪುರದಲ್ಲಿ. ಒಂಬತ್ತನೆಯ ಪ್ರಶ್ನೆ, ಶಿಕ್ಷಣದಲ್ಲಿ ನಂಬರ್ 1 ದೇಶ ಯಾವುದು? ಎ ಅಮೆರಿಕ, ಬಿ ರಷ್ಯಾ, ಸಿ ಜಪಾನ್, ಡಿ ಕೆನಡಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕೆನಡಾ ದೇಶ. ಹತ್ತನೆಯ ಪ್ರಶ್ನೆ, ಬಾಳೆಹಣ್ಣನ್ನು ತಿನ್ನುವುದರಿಂದ ಏನು ಉಪಯೋಗ? ಎ ತಲೆನೋವು ನಿವಾರಣೆ, ಬಿ ಬಿಪಿ ಕಡಿಮೆಯಾಗುತ್ತದೆ, ಸಿ ಗ್ಯಾಸ್ಟ್ರಿಕ್ ನಿಯಂತ್ರಣವಾಗುತ್ತದೆ, ಡಿ ಕಿಡ್ನಿ ಸಮಸ್ಯೆ ಕಡಿಮೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ತಲೆನೋವು ಕಡಿಮೆಯಾಗುತ್ತದೆ. ಇನ್ನು 11ನೆಯ ಪ್ರಶ್ನೆ, ಚಿರಂಜೀವಿಗಳು ಎಷ್ಟು ಜನ? ಎ 4 ಜನ, ಬಿ 2 ಜನ, ಸಿ 5 ಜನ, ಡಿ 7 ಜನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 7 ಜನ ಸಪ್ತ ಚಿರಂಜೀವಿಗಳು. 12ನೆಯ ಪ್ರಶ್ನೆ, ಶ್ರೀಕೃಷ್ಣನು ದೇವಕಿ ವಸುದೇವನಿಗೆ ಎಷ್ಟನೇ ಮಗನಾಗಿ ಜನಿಸಿದನು? ಎ 8ನೆಯ ಮಗ, ಬಿ 2ನೆಯ ಮಗ, ಸಿ 10ನೆಯ ಮಗ, ಡಿ 4ನೆಯ ಮಗ. ಇದಕ್ಕೆ ಸರಿಯಾದ ಉತ್ತರ
ಆಪ್ಷನ್ ಎ 8ನೆಯ ಮಗನಾಗಿ ಜನಿಸಿದನು. 13ನೆಯ ಪ್ರಶ್ನೆ, ದ್ರೋಣಾಚಾರ್ಯರ ಮಗ ಯಾರು? ಎ ಕರ್ಣ, ಬಿ ಅಶ್ವತ್ಥಾಮ, ಸಿ ವಿದುರ, ಡಿ ರಾಮ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಶ್ವತ್ಥಾಮ. ಇನ್ನು 14ನೆಯ ಪ್ರಶ್ನೆ, ಯಾವ ಜೀವಿ ಎಂದಿಗೂ ಅನಾರೋಗ್ಯಕ್ಕೆ ಒಳಗಾಗುವುದಿಲ್ಲ? ಎ ಶಾರ್ಕ್, ಬಿ ಹಾವುಗಳು, ಸಿ ನಾಯಿ, ಡಿ ಮೊಲಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಶಾರ್ಕ್. 15ನೆಯ ಪ್ರಶ್ನೆ, ಮಡಕೆಯ ನೀರು ಕುಡಿಯುವುದರಿಂದ ಯಾವ ಕಾಯಿಲೆ ವಾಸಿಯಾಗುತ್ತದೆ? ಎ ಉತ್ತಮ ಜೀರ್ಣಕ್ರಿಯೆ ಆಗುತ್ತದೆ, ಬಿ ಗಂಟಲಿಗೆ ತುಂಬ ಒಳ್ಳೆಯದ್ದು, ಸಿ ಕಿಡ್ನಿ ಸ್ಟೋನ್ ನಿವಾರಣೆ, ಡಿ ಕರುಳು ಶುದ್ಧವಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಬಿ, ಉತ್ತಮವಾದ ಜೀರ್ಣಕ್ರಿಯೆ ಮತ್ತು ಆಪ್ಷನ್ ಬಿ ಗಂಟಲಿಗೆ ಒಳ್ಳೆಯದ್ದು. ಇನ್ನು ಕೊನೆಯದಾಗಿ 16ನೆಯ ಪ್ರಶ್ನೆ, ಯಾವ ಶಾಂಪೂ ಬಳಸುವುದರಿಂದ ಕೂದಲು ಉದುರುವುದು ನಿಲ್ಲುತ್ತದೆ? ಎ ಖಾದಿ ಶಾಂಪೂ, ಬಿ ಡವ್ ಶಾಂಪೂ, ಸಿ ಹೆಡ್ ಅಂಡ್ ಶೋಲ್ಡರ್ಸ್ ಶಾಂಪೂ, ಡಿ ಹಿಮಾಲಯನ್ ಶಾಂಪೂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಖಾದಿ ಶಾಂಪೂ. ಹೌದು ಪ್ರಿಯ ವೀಕ್ಷಕರೇ, ನೀವು ಶಾಂಪೂವನ್ನು ಬಳಸುವಾಗ ಅದರ ಹಿಂದಗಡೆ ಇರುವ ಕೆಲವೊಂದು ಇಂಡಿಗ್ರೀಡಿಯಂಟ್ಸ್ ಅನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಅದರಲ್ಲಿ ಸೋಡಿಯಂ ಲೌರಿಯಲ್ ಸಲ್ಫೈಟ್ ಮತ್ತು ಸೋಡಿಯಂ ಲೌರಿತ್ ಸಲ್ಫೈಟ್, ಫ್ರೇಗ್ನೆನ್ಸ್, ಕಲ್ಲರ್ ಮತ್ತು ಡೈಮೆಥಕೋನ್ ಎಂಬ ಕೆಮಿಕಲ್ಸ್ ಇರುವುದನ್ನು ನೀವು ಗಮನಿಸಿ ಆ ನಂತರ ಇವು ಇಲ್ಲದಿದ್ದರೆ ಶಾಂಪೂವನ್ನು ಬಳಸಿದರೆ ನಿಮಗೆ ತುಂಬ ಒಳ್ಳೆಯದ್ದು. ಪ್ರಿಯ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ.